ಹೇ ನಮಸ್ಕಾರ ಫ್ರೆಂಡ್ಸ್, ಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನೀವೇನಾದರೂ ಪ್ಲ್ಯಾನ್ ಮಾಡ್ತಾ ಇದ್ರೆ 20,000 ಒಳಗಡೆ ಯಾವ ಫೋನನ್ನು ಪರ್ಚೇಸ್ ಮಾಡಬೇಕು, ಯಾವ ಫೋನ್ ಪರ್ಚೇಸ್ ಮಾಡಿದರೆ ಚೆನ್ನಾಗಿದೆ ಅಂತ ಏನಾದರೂ ಕನ್ಫ್ಯೂಷನ್ ಇದ್ದರೆ, ಸೊ ದಟ್ ನಾನು ನಿಮಗೆ ಟಾಪ್ 5 ಫೋನ್ಗಳನ್ನ ತೊಗೊಂಬಂದಿದ್ದೀನಿ. ಸೊ ದಟ್ ಟಾಪ್ 5 ಫೋನ್ಗಳಲ್ಲಿ ನೀವು ಯಾವುದಾದ್ರು ಸೆಲೆಕ್ಟ್ ಮಾಡಿ ತೊಗೊಬೋದು. ಸೊ ಇದರಲ್ಲಿ ಪ್ರೊಸೆಸರ್ ಚೆನ್ನಾಗಿರೋದು, ಬ್ಯಾಟ್ರಿ, ಆಮೇಲೆ ಮೊಬೈಲ್ ಪರ್ಫಾರ್ಮೆನ್ಸು, ಸೊ ಫುಲ್ಲಿ ಎಲ್ಲ ಒಂದು ಸೆಲೆಕ್ಟ್ ಮಾಡಿ ನಿಮ್ಗೆ ತೊಗೊಂಬಂದಿದ್ದೀನಿ. ಸೊ ದಟ್ ವಿಡಿಯೋನ ಏನ್ವರೆಗೂ ನೋಡ್ತಾ ಇರಿ. ಸೊ ಈ ಟಾಪ್ 5 ಫೋನ್ಗಳಲ್ಲಿ ಯಾವ್ದಾರು ಒಂದು ಸೆಲೆಕ್ಟ್ ಮಾಡಿ ಪರ್ಚೇಸ್ ಮಾಡ್ಕೋಬಹುದು. ಓಕೆ ಫ್ರೆಂಡ್ಸ್, ಸೊ ಹಾಗೇನೆ ಈ ವಿಡಿಯೋಗೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ, ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಹಾಗಾಗಿ ಫಸ್ಟ್ ಒಂದರಲ್ಲಿ ಬರ್ತಾ ಇದೆ ನಮಗೆ ರೆಡ್ಮಿ ನೋಟ್ 7 Pro. ಸೊ ರೆಡ್ಮಿ ನೋಟ್ 7 Pro ಲಾಂಚ್ ಆಗಿದೆ ಆಲ್ರೆಡಿ. ಸೊ ಬಟ್ ಇನ್ನೂ ಮಾರ್ಕೆಟ್ ಸೇಲಲ್ಲಿ ಬಂದಿಲ್ಲ. ಸೇಲಲ್ಲಿ ಈ ವೀಕ್ ಅಥವಾ ನೆಕ್ಸ್ಟ್ ವೀಕಲ್ಲಿ ಬರ್ಬೋದು. ಸೊ ಇದು ರೆಡ್ಮಿ ನೋಟ್ 7 ಒಂದೇ ಬೇಜಾರು ಏನಾಗುತ್ತೆ ಅಂದರೆ ಇದು ಫ್ಲ್ಯಾಶ್ ಸೇಲಲ್ಲಿ ಸಿಗುತ್ತೆ. ಫ್ಲಿಪ್ಕಾರ್ಟ್ ಅಥವಾ ಇದರಲ್ಲಿ mi.com ಇದರಲ್ಲಿ ವೆಬ್ಸೈಟಲ್ಲಿ ಅಥವಾ ಅಮೆಜಾನಲ್ಲಿ. ಸೊ ಫ್ಲಿಪ್ಕಾರ್ಟಲ್ಲಿ ಜಾಸ್ತಿ. ಸೊ ಇದರಲ್ಲಿ ಫ್ಲ್ಯಾಶ್ ಸೇಲಲ್ಲಿ ಸಿಗುತ್ತೆ. ಫ್ಲ್ಯಾಶ್ ಸೇಲಲ್ಲಿ ನೀವು ಅದನ್ನು ತಗೊಳ್ಳೋ ಬುಕ್ ಮಾಡಿ ಮಾಡೋದ್ರಲ್ಲೇ ಶೇಲ್ ಔಟ್ ಆಗಿಬಿಡುತ್ತೆ. ಅದು ಸ್ವಲ್ಪ ತೊಂದರೆ. ಬಟ್ ಓವರಲ್ಲಿ ಪರ್ಫಾರ್ಮೆನ್ಸ್ ಮೊಬೈಲ್ ನೋಡಬೇಕಂದ್ರೆ ಅದು ಸೂಪರ್ ಆಗಿದೆ. ಸೊ ಓಕೆ, ಸೊ ಇದರ ಫೀಚರ್ಸ್ ನೋಡಬೇಕು ಅಂತಂದರೆ 4GB ರ್ಯಾಮ್ ಸಿಗುತ್ತೆ ಫ್ರೆಂಡ್ಸ್. ಇದರಲ್ಲಿ 2 ವೇರಿಯಂಟ್ ಇದೆ, 4GB ಅಥವಾ 6GB. ನೀವು ಯಾವುದಾದ್ರು ಒಂದು ಸೆಲೆಕ್ಟ್ ಮಾಡ್ಕೋಬೋದು. ಸೊ 6GB ಬಂದು ಸ್ವಲ್ಪ ಕಾಸ್ಟ್ಲಿ ಇದೆ, 4GB ಬಂದು ಅಂಡರ್ 20,000 ರೂಪಾಯಿ. ಸೊ ಅದಕ್ಕೋಸ್ಕರ ನಾನು 4GB ಸೆಲೆಕ್ಟ್ ಮಾಡಿದೆ. ಸೊ 4GB ರ್ಯಾಮ್ ಅಂತೂ ಇದರಲ್ಲಿ 64GB ಇಂಟರ್ನಲ್ ಸ್ಟೋರೇಜ್ ಕೂಡ ಸಿಗುತ್ತೆ. ಆಮೇಲೆ 256GB ನೀವು ಮೆಮರಿ ಕಾರ್ಡ್ ಕೂಡ ಇದರಲ್ಲಿ ಹಾಕ್ಬೋದು, ಎಕ್ಸ್ಪೆಂಡಬಲ್ ಮಾಡ್ಬೋದು. ಅದ್ರ ಜೊತೆಗೆ 6.3 ಇಂಚ್ ಫುಲ್ HD ಡಿಸ್ಪ್ಲೇಗೆ ಸಿಗುತ್ತೆ ಫ್ರೆಂಡ್ಸ್. ಆಮೇಲೆ ಇನ್ನೊಂದೇನು ಇಂಪಾರ್ಟೆಂಟ್ ಅಂದರೆ ರೆಡ್ಮಿ ನೋಟ್ 7 Proದಲ್ಲಿ ಯಾಕೆ ಇಷ್ಟೊಂದು ಹಿಟ್ ಆಗಿದೆ ಅಂದರೆ ಕ್ಯಾಮ್ರಾಗೋಸ್ಕರ. ಯಾಕಂದರೆ 48+5 ಮೆಗಾಪಿಕ್ಸೆಲ್ ಅಂದರೆ 48 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಇದರಲ್ಲಿ ಸಿಗ್ತಾ ಇದೆ, ಡ್ಯುಯಲ್ ಕ್ಯಾಮ್ರಾ +5. ಸೊ ಹಾಗಾಗಿ ಇದು ತುಂಬ ಇಂಪಾರ್ಟೆಂಟ್ ಆಗಿದೆ ಕ್ಯಾಮ್ರಾಗೋಸ್ಕರ. ಅದ್ರ ಜೊತೆಗೆ 30 ಮೆಗಾಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾ ಕೂಡ ಇದರಲ್ಲಿ ಸಿಗ್ತಾ ಇದೆ ಫ್ರೆಂಡ್ಸ್. ಆಮೇಲೆ 4000 mAh Li-polymer ಬ್ಯಾಟ್ರಿ ಕೂಡ ಇದೆ. ಆಮೇಲೆ Qualcomm Snapdragon 675 ಪ್ರೊಸೆಸರು ಇದೆ. ಸೊ ದಟ್ ನೀವು ಈ ಪ್ರೊಸೆಸರಲ್ಲಿ ಆರಾಮಾಗಿ ಗೇಮಿಂಗ್ ಎಲ್ಲ ಆಡ್ಬೋದು. ಸೊ ಏನೇ ಮೊಬೈಲು ಹ್ಯಾಂಗ್ ಆಗೋದಿಲ್ಲ. ಓಕೆ, ಆಮೇಲೆ ಕ್ವಿಕ್ ಚಾರ್ಜ್ ಕೂಡ ಸಿಗುತ್ತೆ, 4.0 ಸಪೋರ್ಟು. ಆಮೇಲೆ ಫ್ಲ್ಯಾಶ್ ಪ್ರೂಫ್ ಕೂಡ ಪ್ರೊಟೆಕ್ಟೆಡ್ ಬೈ 2AI. ಸೊ ಫುಲ್ಲಿ ಡೀಟೇಲ್ಸ್ ನೋಡಬೇಕು ಅಂತಂದರೆ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಓವರಲ್ಲಿ ಫೀಚರ್ ರೆಡ್ಮಿ ನೋಟ್ 7 ಸೂಪರ್ ಹಿಟ್ ಆಗಿದೆ. ಬಟ್ ಸಿಗೋದು ತುಂಬ ಕಷ್ಟ, ಫ್ಲ್ಯಾಶಲ್ಲಿದೆ. ಬಟ್ ಇನ್ನೂ ಅದು ತೊಗೋಬೇಕು ಅಂದರೆ ಸ್ವಲ್ಪ ವೇಟ್ ಮಾಡಲೇಬೇಕು. ಅದಾದಮೇಲೆ ಸೆಕೆಂಡಲ್ಲಿ ಬರುತ್ತೆ ಒಪ್ಪೋ K1. ಇದು ಕೂಡ 4GB ರ್ಯಾಮ್, 64GB ಇಂಟರ್ನಲ್ ಸ್ಟೋರೇಜ್, 256GB ಇದರಲ್ಲಿ ಕೂಡ ನೀವು ಎಕ್ಸ್ಟರ್ನಲ್ ಮಾಡ್ಬೋದು. ಆಮೇಲೆ 6.41 ಇಂಚ್ ಡಿಸ್ಪ್ಲೇ ಕೂಡ ಇದರಲ್ಲಿ ಸಿಗುತ್ತೆ. ಆಮೇಲೆ 16+2 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಬ್ಯಾಕ್ ಸೈಡ್ ಅಂದರೆ ರಿಯರ್ ಕ್ಯಾಮ್ರಾ. ಆಮೇಲೆ 25 ಮೆಗಾಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾ. ಓಪೋ ಸ್ಪೆಷಾಲಿಟಿ ಅಂದರೆ ಇದು ಸೆಲ್ಫಿಗೋಸ್ಕರ, ಸೆಲ್ಫಿ ಕ್ಯಾಮ್ರಾ ಓಪೋ. ಸೊ 25 ಮೆಗಾಪಿಕ್ಸೆಲ್ ಮೆಗಾಪಿಕ್ಸೆಲ್ ಇದೆ ಸೆಲ್ಫಿ ತೊಗೊಳೋಕ್ಕೋಸ್ಕರ. ನೀವು ಸೆಲ್ಫಿ ಫ್ರೀಯರ್ ಆಗಿದ್ದರೆ ಇದು ಸೂಪರ್ ಮೊಬೈಲ್. ಸೊ ಅದರ ಜೊತೆಗೆ 3600 mAh ಬ್ಯಾಟ್ರಿ ಇದೆ. ಕಂಪೇರ್ ಟು ರೆಡ್ಮಿ ಇದರಲ್ಲಿ ಬ್ಯಾಟ್ರಿ ಸ್ವಲ್ಪ ಕಡಿಮೆ ಇದೆ, 3600 ಇದೆ. ಆಮೇಲೆ ಪ್ರೊಸೆಸರ್ ಬಂದು Qualcomm Snapdragon 660 Octa Core 1.95 GHz ಪ್ರೊಸೆಸರ್. ಸೊ ಚೆನ್ನಾಗಿದೆ, ನೀವು ಇದನ್ನು ತೊಗೊಬೋದು. ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಬಿ ಇದೆ ನಿಮಗೆ. ಫಿಂಗರ್ ಪ್ರಿಂಟ್ ಸೆನ್ಸರ್ ಲಾಕ್ ಅದು ಕೂಡ ಇದರಲ್ಲಿ ಕೊಡ್ತಾ ಇದ್ದಾನೆ. ಒಪ್ಪೋ K1 AMOLED ಡಿಸ್ಪ್ಲೇ ಕೂಡ ಇದೆ ಇದರಲ್ಲಿ. ಒಪ್ಪೋ K1 ಕೂಡ ಚೆನ್ನಾಗಿದೆ ಫ್ರೆಂಡ್ಸ್ ಫೀಚರ್ ಜೊತೆಗೆ. ಆಮೇಲೆ ಹಾನರ್ ಪ್ಲೇ ಥರ್ಡಲ್ಲಿ ಬಂದು ಹಾನರ್ ಪ್ಲೇ 6GB ರ್ಯಾಮ್ ಸಿಗುತ್ತೆ. ಆಮೇಲೆ 64GB ROM, 6.3 ಇಂಚ್ ಫುಲ್ HD ಡಿಸ್ಪ್ಲೇ. ಆಮೇಲೆ 16+2 ಮೆಗಾಪಿಕ್ಸೆಲ್ ರಿಯರ್ ಕ್ಯಾಮ್ರಾ. ಆಮೇಲೆ 16 ಫ್ರಂಟ್ ಕ್ಯಾಮ್ರಾ, 3750 mAh ಬ್ಯಾಟ್ರಿ, Kirin 970 AI ಪ್ರೊಸೆಸರ್ ಕೂಡ ಇದರಲ್ಲಿದೆ. ಸೊ ಕ್ಯಾಮ್ರಾ ಕೂಡ ಇದರಲ್ಲಿ AI ಆಟೋ ಕೂಡ ನೀವು ಇದರಲ್ಲಿ ಮಾಡ್ಬೋದು. ತುಂಬ ಚೆನ್ನಾಗಿರುವಂಥ ಫೋನ್ ಕೂಡ ಇದು ಫ್ರೆಂಡ್ಸ್, ಹಾನರ್ ಪ್ಲೇ. ಸೊ ಅದ್ರ ಜೊತೆಗೆ 4ನೇ ನಂಬರ್ಲಿ ಬರುತ್ತೆ ನಿಮ್ಮೆಲ್ಲರ ಫೇವ್ರೇಟು ಹಳೆ ದೋಸ್ತು ಸ್ಯಾಮ್ಸಂಗ್ A50. ಅಂದರೆ ಸ್ಯಾಮ್ಸಂಗ್ ಬ್ರ್ಯಾಂಡ್ಸ್ಗಳು ತುಂಬ ಪ್ರಾಡಕ್ಟ್ಸ್ಗಳು ಬಂದಿದೆ. ಸೊ ಅದಕ್ಕೋಸ್ಕರ ದೋಸ್ತ್ ಅಂದೆ ಅಷ್ಟೇ. ಸೊ ಸ್ಯಾಮ್ಸಂಗ್ A50 4GB ರ್ಯಾಮ್ ಸಿಗುತ್ತೆ, 64GB ಇಂಟರ್ನಲ್ ಸ್ಟೋರೇಜ್. ಇದರಲ್ಲಿ 512GB ನೀವು ಎಕ್ಸ್ಪೆಂಡಬಲ್ ಮಾಡ್ಬೋದು, ಅಂದರೆ ಮೆಮರಿ ಕಾರ್ಡ್ ಹಾಕ್ಬೋದು. ಅದ್ರ ಜೊತೆಗೇ 6.4 ಇಂಚ್ ಫುಲ್ HD ಡಿಸ್ಪ್ಲೇ ಕೂಡ ಸಿಗ್ತಾ ಇದೆ ಇದರಲ್ಲಿ. ಆಮೇಲೆ 25+5+8 ಮೆಗಾಪಿಕ್ಸೆಲ್ ಅಂದರೆ 3 ಮೆಗಾಪಿಕ್ಸೆಲ್ 3 ಕ್ಯಾಮ್ರಾ ಬರ್ತಾ ಇದೆ ರಿಯರು. ಸೊ ಆಮೇಲೆ ಫ್ರಂಟ್ ಕ್ಯಾಮ್ರಾ ಅಂದ್ಬಿಟ್ಟು 25 ಮೆಗಾಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾ ಇದರಲ್ಲೂ ಕೊಡ್ತಾ ಇದ್ದಾನೆ, ಸೂಪರ್ ಡೂಪರ್ ಹಿಟ್ ಆಗಿದೆ. ಆಮೇಲೆ 4000 mAh Lithium-ion ಬ್ಯಾಟ್ರಿ. ಆಮೇಲೆ Exynos 9610 ಪ್ರೊಸೆಸರ್ ಇದೆ. ಸೊ
ಐ ಥಿಂಕ್ ಇಟ್ ಈಸ್ ಬೆಟರ್ ಮೊಬೈಲ್ ಫಾರ್ ಕ್ಯಾಮರಾ ಆ್ಯಂಡ್ ಗೇಮಿಂಗ್ ಆಲ್ಸೋ. ಸೊ ನೀವು ನೋಡ್ಬೋದು ಇದು ಕೂಡ ಚೆನ್ನಾಗಿದೆ, ಸ್ಯಾಮ್ಸಂಗ್ A50. ಓಕೆ ಫ್ರೆಂಡ್ಸ್, ಆಮೇಲೆ ಲಾಸ್ಟ್ 5 ಬಂದ್ಬಿಟ್ಟು POCO F1 6GB ರ್ಯಾಮ್ ಸಿಗುತ್ತೆ ಇದರಲ್ಲಿ, ಆಮೇಲೆ 64GB ROM, ಇದರಲ್ಲಿ 256GB ಮೆಮರಿ ಕಾರ್ಡ್ ನೀವು ಹಾಕ್ಬೋದು. ಆಮೇಲೆ 6.18 ಇಂಚ್ ಫುಲ್ SD ಡಿಸ್ಪ್ಲೇ ಕೂಡ ಇದರಲ್ಲಿ ಸಿಗ್ತಾ ಇದೆ ಫ್ರೆಂಡ್ಸ್. ಅದ್ರ ಜೊತೆಗೆ 12+5 ಮೆಗಾಪಿಕ್ಸೆಲ್ ರಿಯರ್ ಕ್ಯಾಮ್ರಾ, ಆಮೇಲೆ 20 ಮೆಗಾಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾ ಕೊಡ್ತಾ ಇದ್ದಾರೆ. ಇದು ಕೂಡ ಸೆಲ್ಫಿಗೆ ಸೂಪರ್ ಡೂಪರ್ ಹಿಟ್ ಮೊಬೈಲ್. ಸೊ ಅದ್ರ ಜೊತೆಗೆ 4000 mAh Li-polymer ಬ್ಯಾಟ್ರಿ ಕೂಡ ಸಿಗುತ್ತೆ ಇದರಲ್ಲಿ, ಆಮೇಲೆ Qualcomm Snapdragon 845 ಪ್ರೊಸೆಸರ್ ಕೂಡ ಇದೆ ಫ್ರೆಂಡ್ಸ್. ಸೊ ಓವರಲ್ಲಿ ನೋಡಿದರೆ ಈ 5 ಫೋನ್ಗಳಲ್ಲಿ ಫೀಚರ್ಸ್ಗಳು ತುಂಬ ಸೇಮ್ ಆಗಿದೆ. ಬ್ಯಾಟ್ರಿ 2 ಮೊಬೈಲ್ಗಳಲ್ಲಿ ಬಿಟ್ಬಿಟ್ರೆ ಸ್ವಲ್ಪ ಕಡಿಮೆ ಇದೆ, ಅದು ಬಿಟ್ಟರೆ ಓವರಾಲ್ ನೋಡಿದರೆ ಫೀಚರ್ಸ್ಗಳು ತುಂಬ ಚೆನ್ನಾಗಿದೆ. ಸೊ ಮೊಬೈಲ್ ಹ್ಯಾಂಗ್ ಆಗೋದಿಲ್ಲ, ನೀವು ಗೇಮಿಂಗ್ ಎಲ್ಲ ಆಡ್ಬೋದು. ಕ್ವಿಕ್ ಚಾರ್ಜಿಂಗ್ ಇದೂ ಇದೆ, ಆಪ್ಷನ್ ಇದೆ. ಸೊ ದಟ್ ನೀವು ನೋಡ್ಬೋದು. ರೆಡ್ಮಿ ನೋಟ್ 7 ಮೈ ಫೇವ್ರೇಟ್ ಅಂದರೆ ರೆಡ್ಮಿ ನೋಟ್ 7 Pro, ಬಟ್ ಅದು ಸಿಗೋದು ಸ್ವಲ್ಪ ಕಷ್ಟನೇ, ಯಾಕಂದರೆ ಫ್ಲ್ಯಾಶ್ ಸೇಲ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಸಿಗೋದು ಕಷ್ಟ. ನೋಡಿ ಬುಕ್ ಮಾಡ್ಬೋದು. ಸೊ ಎಲ್ಲ ಫೋನ್ಗಳ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ. ಸೊ ಒಂದಿದ ಚೆಕ್ ಮಾಡಿ ನೀವು ತೊಗೊಬೇಕು ಅಂತಂದರೆ ಟ್ರೈ ಮಾಡ್ಬೋದು ಫ್ರೆಂಡ್ಸ್. ಓಕೆ, ಸೊ ಇನ್ನು ಕೂಡ ನಿಮಗೆ ಇದೇ ಥರ ವಿಡಿಯೋಗಳು ಬೇಕು ಅಂತಂದರೆ 15,000 ಕೆಳಗಡೆ, ಆಮೇಲೆ ಅಂಡರ್ 15,000, ಆಮೇಲೆ 10,000 ಒಳಗಡೆ, ಆಮೇಲೆ 5,000 ಒಳಗಡೆ, ಈ ಥರ ಒಂದು ಚೆನ್ನಾಗಿರೋ ಫೋನ್ಗಳ ವಿಡಿಯೋ ಬೇಕು ಅಂತಂದರೆ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ. ಸೊ ಈ ವಿಡಿಯೋನ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಇಷ್ಟ ಆದರೆ ಲೈಕ್ ಕೂಡ ಮಾಡಿ, ಆಮೇಲೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿದರೆ ತುಂಬ ಧನ್ಯವಾದಗಳು. ಸೊ ಮತ್ತೆ ಸಿಗೋದು ಒಂದು ಯೂಸ್ಫುಲ್ ಟಾಪಿಕ್ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.